ನೀರು ಬಾರದೆ 1 ತಿಂಗಳಾಗಿದೆ. ಇರುವಂತಹ ಒಂದೇ ಒಂದು ಬೋರ್ ಕೂಡ ಕೆಟ್ಟು ನಿಂತಿದೆ. ಹನಿ ಹನಿ ನೀರಿಗೂ ಕೂಡ ಆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಇಲಾಖೆಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇರುವಂತಹ ಬೋರ್ವೆಲ್ನಾದರೂ ಸರಿ ಮಾಡಿಸ್ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಅನ್ನೋದರ ಕುರಿತು ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ. ನೀರಾವರಿ ಪರದಾಟ ನಡೆಸುತ್ತಿರುವ ಜನರು, ದೂರದ ಪ್ರದೇಶದಿಂದ ನೀರು ತರುತ್ತಿರುವ ಪುರುಷರು, ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಮಾಡಿ ಎಂದು ಒತ್ತಾಯ ಮಾಡ್ತಾ ಇರೋ ಜನರು, ಈ ಎಲ್ಲಾ ದೃಶ್ಯಗಳು ಕಾಣಸಿಗುವುದು ಗದಗ ನಗರದಲ್ಲಿ. ಗದಗದ ಬೆಟಗೇರಿ ಅವಳಿ ನಗರದ ಗಂಗಿಮಡಿ ಪ್ರದೇಶದಲ್ಲಿ ಹನಿ ನೀರಿಗಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ. ಬೇಸಿಗೆ ಆರಂಭವಾಗಿ ರಣಬಿಸಿಲು ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಈ ಪ್ರದೇಶದಲ್ಲಿ ಒಂದು ಬೋರ್ವೆಲ್ ಹಲವು ವರ್ಷಗಳಿಂದ ಕೆಟ್ಟು ಹೋಗಿದೆ. ಬೋರ್ವೆಲ್ ದುರಸ್ತಿ ಮಾಡಿಸಿಕೊಡುವಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ವಾರ್ಡ್ನಾಗ ಇಲ್ಲಿ ನಮ್ಮದೊಂದು ಬೋರ್ ಐತೆ ಸರ್. ಅದು ಕಮ್ಮಿ ಅಂದರೂ ಬಂದಾಗಿ ಒಂದು 8 ವರ್ಷ ಆಯ್ತು ಸರ್. ಅದ್ರ ಸಂಬಂಧ ನಾವು ಮೆಂಬರ್ ಅವ್ರ ಮನೆಗೆ ಹೋಗಿ ವಿಸಿಟ್ ಕೊಟ್ರಂದ್ರೆ ಅದಕ್ಕೆ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಮೇಲೆ ಈ ವಾರ್ಡ್ಲಿಂತ ಆರಿಸಿ ಬಂದ ಮೇಲೆ ಒಮ್ಮೆ ಅವರು ನಮ್ಮ ವಾರ್ಡಿಗೆ ಬಂದಿಲ್ಲ ಸರ್. ನಮಗೆ ಇಲ್ಲೇನು ನೀರಿಂದ ಸಮಸ್ಯೆ ಐತೆ ಅದು ಸ್ವಲ್ಪ ಪರಿಹರಿಸಬೇಕಂತಂದೇಳಿ ನಿಮ್ಗೆ ಒಂದು ವಿನಂತಿ ಕೊಡ್ತೀವಿ. ಬೋರ್ವೆಲ್ ದುರಸ್ತಿ ಬಗ್ಗೆ ನಗರಸಭೆ ಸದಸ್ಯರಾದ ರವಿಕುಮಾರ್ ಕುಮತ್ತರ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. 16 ಬಾರಿ ಅವರ ಮನೆಗೆ ಹಾಗೂ ನಗರಸಭೆಗೆ ಹೋಗಿ ಮನವಿ ಮಾಡಿಕೊಳ್ಳಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಲಾಗಿದೆ. ಈಗ 2 ವರ್ಷ ಆಯ್ತು ಸರ್. ಅದು 2 ವರ್ಷದಿಂದ ನಾವು ಹೇಳ್ತೀವಿ. ಮುನ್ಸಿಪಾಲ್ಟಿ ಮೆಂಬರಿಗೆ ಹೋಗಿ ನಮ್ಮ ಸದಸ್ಯರು ಏನೈತಿ ಹೋಗಿ ಅರ್ಜಿನೂ ಕೊಟ್ಟು ಬಂದರು. ಅವ್ರು ಏನೈತಿ ಇಲ್ಲಿ ಬಂದು ಏನೂ ನೋಡಲಿಲ್ಲ, ನಮ್ಗೆ ಕೇರನ್ನು ಮಾಡಿಲ್ಲ. ಎಲ್ಲರಿಗೆ ಅನುಕೂಲ ಆಗುತ್ತೆ. ಒಂದು ಸ್ವಲ್ಪ ಗ್ರಿಲ್ನು ಮಾಡಿ ಒಂದು ಸ್ವಲ್ಪ ಅಗತ್ಯ ಮಾಡಿದ್ರೆ ಮೋಟ್ರ್ ಇಸ್ಕೊಟ್ರೆ ಎಲ್ಲರಿಗೆ ಸ್ವಲ್ಪ ನೀರು ಸಿಗ್ತೈತೆ. ನೀರಿನ ಎಷ್ಟು ತೊಂದರೆ ಆಗಿಬಿಟ್ಟೈತೆ ನಮಗೆ ಇಲ್ಲಿ. ಸರ್ಕಾರ ನೀರಿನ ಸಮಸ್ಯೆ ಆಗದಂತೆ ಕ್ರಮವಹಿಸಿ ಎಂದು ಜಿಲ್ಲಾಡಳಿತಕ್ಕೆ ಆದೇಶ ಮಾಡಿದೆ. ಆದರೆ ಜಿಲ್ಲಾಡಳಿತ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕೆಟ್ಟು ಹೋದ ಬೋರ್ವೆಲ್ ದುರಸ್ತಿ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.